ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, IPL 2025ನಲ್ಲಿ ನಮ್ಮ RCB ತಂಡದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗಲಿದೆ. ಆ ಬದಲಾವಣೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದ ಪ್ಲೇಯಿಂಗ್ 11 ಈಗಾಗಲೇ ಪಕ್ಕಾ ಆಗಿ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಹೌದು, 100% ಪ್ಲೇಯಿಂಗ್ 11ಅನ್ನು ವಿಡಿಯೋ ಮಾಡಿ ಹಾಕಿದ್ದೇನೆ. ನೀವು ಇನ್ನೂ ಆ ವಿಡಿಯೋನು ನೋಡಿಲ್ಲ ಅಂದರೆ ನನ್ನ ಚಾನಲಲ್ಲಿದೆ, ಚೆಕ್ ಮಾಡಿ ನೋಡ್ಬೋದು. ಇನ್ನು ಫ್ರೆಂಡ್ಸ್, ನಮ್ಮ RCB ತಂಡದಲ್ಲಿ ದೊಡ್ಡ ಬದಲಾವಣೆ ಏನೆಂದರೆ ಅದು ಬೇರೆ ಏನೂ ಅಲ್ಲ. ನಮ್ಮ RCB ತಂಡದಲ್ಲಿ ಈಗ ಲಿಮ್ ಲಿವಿಂಗ್ಸ್ಟನ್ ಅವರನ್ನು ಡೈರೆಕ್ಟಾಗಿ ಪ್ಲೇಯಿಂಗ್ ಲೆವೆಲ್ನಲ್ಲಿ ಆಡಿಸ್ಬೇಕು ಎಂಬ ಮಾಹಿತಿ ಬರ್ತಾ ಇದೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಬರ್ತಾ ಇದೆ. ಏನೆಂದರೆ ಜಕೋಬ್ ಬೆಥೆಲ್ ಮತ್ತು ಲಿಮ್ ಲಿವಿಂಗ್ಸ್ಟನ್ ಇವರಿಬ್ಬರಲ್ಲಿ ಯಾರನ್ನಾದರೂ ಒಬ್ಬರನ್ನು ಆಡಿಸ್ಬೇಕು. ಯಾಕೆಂದರೆ ಲಿಮ್ ಲಿವಿಂಗ್ಸ್ಟನ್ ಅವರು ಇತ್ತೀಚೆಗೆ ಫಾರ್ಮ್ನಲ್ಲಿಲ್ಲ. ಈ ಜಕೋಬ್ ಬೆಥೆಲ್ ಅವರು ಬಾಲಿಂಗ್ನಲ್ಲಿ ಒಳ್ಳೆ ಸ್ಪೆಲ್ಗಳನ್ನು ಹಾಕ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ RCB ಮ್ಯಾನೇಜ್ಮೆಂಟ್ಗೆ ಇದೊಂದು ದೊಡ್ಡ ತಲೆನೋವು ಅಂತ ಹೇಳ್ಬೋದು. ನೋಡೋಣ ನಮ್ಮ RCB ತಂಡ ಈ ಸೀಸನಲ್ಲಿ ಯಾರನ್ನು ಆಡಿಸ್ತಾರೆ ಅಂತ. ನಂಬರ್ 5th ಪ್ಲೇಸಲ್ಲಿ ಅಂತ ಹೇಳ್ಬೋದು, ಇಲ್ಲ ನಂಬರ್ 4th ಪ್ಲೇಸಲ್ಲಿ. ಯಾಕೆಂದರೆ ನಂಬರ್ 3ನಲ್ಲಿ ರಜತ್ ಪಟಿದಾರ್ ಅವರು ಬಂದರೆ ನಂಬರ್ 5th ಇವರು ಲಿಮ್ ಲಿವಿಂಗ್ಸ್ಟನ್ ಅಥವಾ ಜಕೋಬ್ ಬೆಥೆಲ್ ಅವರು ಬರ್ಬೋದು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಜಕೋಬ್ ಬೆಥೆಲ್ ಅವರನ್ನು ಆಡಿಸ್ಬೇಕಾ ಇಲ್ಲ ಲಿಮ್ ಲಿವಿಂಗ್ಸ್ಟನ್ ಅವರನ್ನು ಆಡಿಸ್ಬೇಕಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.